ಎಲ್ರಿಗೂ ನಮಸ್ಕಾರ, ನಾನು ಜೇಮ್ಸ್. ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಬಿಡದಿಲಿ ಅತ್ಯಂತ ಪುರಾತನವಾದ ಶಿವನ ದೇವಾಲಯಕ್ಕೆ ಬಂದಿದ್ದೀವಿ. ಇದು ಸುಮಾರು 125 ವರ್ಷ ಹಳೆಯದಾದ ಶಿವನ ದೇವಾಲಯ. ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ನಾನು ತುಂಬಾ ಕುತೂಹಲವಾಗಿದ್ದೀನಿ, ಬನ್ನಿ ಒಳಗಡೆ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆ. ಈ ದೇವಾಲಯದ ಹೆಸರೇನು? ಇದು ರಾಮಲಿಂಗೇಶ್ವರ ಅಂತ ಅಂದ್ಬಿಟ್ಟು. ಇದು ಸುಮಾರು ಎಷ್ಟು ವರ್ಷ ಹಳೆಯ ದೇವಾಲಯ? ಇದು 130 ವರ್ಷದ ಹಳೇದು. ಇದು ಬಿಡದಿಗೆ ಬಂದು ಹೇಗೆ ಸ್ಥಾಪನೆ ಆಯ್ತು? ಬಿಡದಿಲಿ ಕಲ್ಸೆಟ್ರು ಅಂತ ಇದ್ರು, ಅವರು ತಗೊಂಬಂದು ಇಲ್ಲಿ ಲಿಂಗದ ಕಟ್ಟೆಯಲ್ಲಿ ಇದು ದೇವ್ರು ಅವರು ಕತೆ ಕಲಿಸ್ತಾ ಇದ್ರಲ್ಲ, ಅವಾಗ ಹೋಗಿ ಲಿಂಗದ ಕಟ್ಟೆ ಒಳಗೆ ಸುತ್ತಲೂ ಬಿಲ್ಪತ್ರೆ ಮರ ಇತ್ತು, ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಮಂಡೆ ಮಾತ್ರ ಕಾಣಿಸ್ತಾ ಇತ್ತು, ಅಂದ್ರೆ ಈಶ್ವರನ ತಲೆ ಕಾಣಿಸ್ತಿತ್ತು. ಹೋಗಿ ನೋಡಿದಾಗ ಅಲ್ಲಿ ತೋಡ್ತಾ 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 ಲಿಂಗು ತರನೇ ಕಾಣಿಸುತ್ತಲ್ವಾ. ಅವಾಗ ಅವರು ಕಲ್ಲೊಡ್ರು ಅದನ್ನ ಪೂಜೆ ಮಾಡ್ತಿದ್ರಂತವ್ರು. ಅವಾಗ ಅದನ್ನ ಏನ್ ಮಾಡಿದ್ರು, ಇವರು ತೆಗೆದು ಇದು ಮಾಡಿ ಮೇಲಕ್ಕೆ ತೆಗ್ದಿದ್ದಾರೆ. ಅವಾಗ ಲಿಂಗು ಮತ್ತೆ 3 ಪಾನ್ ಬಟ್ಲು, ಮತ್ತೆ ಅದು ತಳಗಡೆ ಮೇಲ್ಗಡೆ ಎಷ್ಟಿದೆಯೋ ಲಿಂಗು ಅದಷ್ಟೇ ಮತ್ತೆ ತಳಗಡೆನೂ ಇದೆ. ಅದನ್ನೆಲ್ಲ ತಗೊಂಡು ಬಿಡಿಸಿ ತರಬೇಕಾದ್ರೆ 8 ಗಾಡಿನೋ ಏನೋ ಮುರಿದೋದು ಅಂತೆ, ಕಲ್ಗಾಡಿ. ಬಿಡದಿಗೆ ತರಬೇಕಾದ್ರೆ ಕಲ್ಗಾಡಿ ಮುರಿದೋಗಿದ್ದಾವೆ. ಮತ್ತೆ ಅವಾಗ ಏನ್ ಮಾಡಿದ್ರು, ತಗೊಂಬಂದು ಹಿಂದೆಗಡೆ ಜಾಗ ಇದೆ, ಅಲ್ಲಿ ಮೂಲಸ್ಥಾನ ಮಾಡಿದ್ರು. ಮಾಡ್ಬಿಟ್ಟು ತಗೊಂಬಂದು ಮತ್ತೆ ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಹುಟ್ಟಿದ್ದು ಪಟ್ಟಾಭಿಷೇಕದ ದಿವಸ ಇಲ್ಲಿ ಹೊಸ ಬಾವಿ ತೆಗೆದು ಆ ಜಲದಿಂದ ಇಲ್ಲಿ ಅಭಿಷೇಕ ಮಾಡಿ ಸ್ಥಾಪನೆ ಮಾಡಿದ್ದು. ಈ ಶಿವಲಿಂಗದ ವಿಶೇಷತೆ ಏನು? ವಿಶೇಷತೆ ಕಾಮಧೇನು, ಕಲ್ಪವೃಕ್ಷ ಎಲ್ಲ ಇಲ್ಲೇ ಇದೆ. ಏನ್ ಕೇಳಿದ್ರು ಅದನ್ನ ನಮ್ಗೆ ನಡೆಸ್ಕೊಡ್ತೇವೆ. ನಮ್ಗೆ ಯಾರು ಹೇಳಿದ್ರು ಶಿವಲಿಂಗದಲ್ಲಿ ರಾಮನ ಬಾಣದ ಗುರುತಿದೆ ಅಂತ. ಬಾಣದ ಗುರುತಿದೆ. ಅದು ಆ ಬಾಣದ ಗುರುತು ನೋಡ್ಬಿಟ್ಟು ಅವ್ರಿಗೆ ಕಾಕಾಸುರನ ರಾಮ ವನವಾಸಕ್ಕೆ ಹೋದಾಗ ಕಾಕಾಸುರನ ಸಂಹಾರ ಮಾಡಿದಾಗ ಅದು ಬಾಣದ ಗುರುತಿದೆ ಅಂತ ಅಂದ್ಬಿಟ್ಟು ಪ್ರತೀತಿ ಇದೆ. ಈ ದೇವಾಲಯ ವಿಶೇಷ ಪೂಜೆ ಯಾವ ದಿನಗಳು ನಡೆಯುತ್ತೆ? ವಿಶೇಷ ಪೂಜೆ ಕಾರ್ತಿಕ ಮಾಸ, ಶಿವರಾತ್ರಿ ಹಬ್ಬ ತುಂಬಾ ಜೋರಾಗಿ ನಡೆಯುತ್ತೆ. ಪ್ರತಿದಿನ ಪೂಜೆ ಕಾರ್ತಿಕ ಮಾಸ, ಶಿವರಾತ್ರಿ ಹಬ್ಬ ತುಂಬಾ ಜೋರಾಗಿ ನಡೆಯುತ್ತೆ. ಪ್ರತಿದಿನ ದೇವಾಲಯ ಓಪನ್ ಇರುತ್ತೆ? ಪ್ರತಿ ದಿವಸ ಬೆಳಿಗ್ಗೆ ಸಂಜೆ 2 ಹೊತ್ತು ಅಭಿಷೇಕ ಆಗುತ್ತೆ. 2 ಹೊತ್ತು ಪೂಜೆ, ಮಾಮೂಲಿ ಪೂಜೆ ಎಲ್ಲ ನಡೆಯುತ್ತೆ. ಓಕೆ, ಧನ್ಯವಾದಗಳು.